ಹಾಯ್ ಹಲೋ, ಇವತ್ತು ನಮ್ಮ ಮನೆ ಸ್ಪೆಷಲ್ ಬಂದು ಚಿಕನ್ ಹಾರ್ಟ್ ಮತ್ತು ಲಿವರ್ ಫ್ರೈ ಸ್ಪೆಷಲ್. ಮೊದಲಿಗೆ ಬಾಣಲಿಯನ್ನು ಇಟ್ಬಿಟ್ಟು ಸ್ಟವ್ ಅಂಟಿಸಿದ್ದಾರೆ. ನಂತರ ಅದರಲ್ಲಿ ಒಂದು 2-3 ಸ್ಪೂನಷ್ಟು ಆಯಿಲ್ನ ಹಾಕಿದ್ದಾರೆ. ಸೊ ಆಯಿಲ್ನ ಕಾಯಲಿಕ್ಕೆ ಬಿಟ್ಟು ಎಲ್ಲೋ ವಾಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ವಾಕಲ್ಲ, ಸೋಟ್ ತಗೊಂಬರಕ್ಕೆ ಹೋಗಿದ್ದಾರೆ. ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ವಿ. ಮೊಚ್ಚಕಾಯಿ ಅಂತ ಯಾವ್ದು ಹೇಳಮ್ಮ? ದೋಸೆ ಎತ್ತು ಕಟ್ಟಿ ಆಚೆ ಇರ್ಬೇಕೇನೋ. ಇಲ್ಲ, ಇನ್ನೊಂದೈತೆ ನೋಡು. ಮೊದಲಿಗೆ ಈರುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ. ನೀವಾಗ ಪರ್ಸನ್ನ ತೋರಿಸ್ತಾ ಇದ್ದೆ. ಎಷ್ಟು ಹಾಕ್ಬಿಡು ಮಮ್ಮ, ಎಲ್ಲದನ್ನ ಸೀರೋಗಲ್ತು. ಅದೇನಷ್ಟು ಹಿಂದಕ್ಕೆ ಹೋಯ್ತಿದ್ಯಲ್ಲ, ಹಾಕಮ್ಮ. ಅಡುಗೆ ಮಾಡ್ಕೊಡ್ತೀನಂತ ಹೇಳ್ಬಿಟ್ಟು ಅಡುಗೆ ಮನೆ ಕರ್ಕೊಬಂದ್ಬಿಟ್ಟು ಹಿಂಗೆ ಎದ್ರುಕೊಂಡು 1 ಕಿಲೋಮೀಟ್ರ್ ದೂರ ಹೋದ್ರೆ ಅಡುಗೆ ಮಾಡೋದು ಹೆಂಗೆ? ಹಂಗೆ ಬಿಸಿ ಬಿಸಿ ಲಿವರ್ ಫ್ರೈ ಮಾಡಿಬಿಟ್ಟು ಒಳ್ಳೆ ರೊಟ್ಟಿ ಮಾಡಿ ತಿನ್ನೋಣ ಅಂತ ರೆಡಿ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಂಗಂತೂ ಅಷ್ಟಾಗಿ ಮಾಡ್ಲಿಕ್ಕೆ ಬರಲ್ಲ. ಸೊ ನೆಕ್ಸ್ಟಿಗೆ ಮೆಣಸಿನ್ಕಾಯಿನ ರುಬ್ಬಿಟ್ಟಿದ್ದೆ, ಅದನ್ನು ಕೂಡ ಹಾಕ್ತಿದ್ದಾರೆ. ಇವಾಗ ಇದನ್ನ ಚೆನ್ನಾಗಿ ಉರಿತವ್ರೆ. ಬಟ್ ಹೆಂಗೆ ಮಾಡೋದು ತುಂಬ ಟೇಸ್ಟ್ ಇರ್ತದೆ ಫ್ರೆಂಡ್ಸ್. ಇದು ತುಂಬ ದಿನ ಆಯಿತು ತಿಂದು, ಅದಕ್ಕೆ ಇವತ್ತು ತಿಂತಾ ಇದ್ದೀನಿ. ಆ್ಯಕ್ಚುಲಿ ಮಾಮ ಲಿವರ್ ಫ್ರೈಯಲ್ಲಿ ವೆರೈಟಿ ಮಾಡ್ತಾರೆ. ಆದರೆ ಇವತ್ತು ಯಾವಾಗಲೂ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಸಣ್ಣದಾಗಿ ಹಚ್ಬಿಟ್ಟು ಹಾಕಿ ಮಾಡ್ತಾಯಿದ್ರು. ಬಟ್ ಇವತ್ತು ಏನಂತ ಗೊತ್ತಿಲ್ಲ, ಸ್ಪೆಷಲ್ಲಾಗೆ ಎಲ್ಲದನ್ನು ಫೇಸ್ಟ್ ಮಾಡೇ ಹಾಕ್ತವ್ರೆಪ್ಪ. ನೋಡಬೇಕು ಇವತ್ತಿನ ಟೇಸ್ಟ್ ಹೆಂಗಿರುತ್ತೆ ಅಂತ. ಅಲ್ಲೇ ಕೆಳಗಡೆ ಐತೆ ಏನೋ ತೋರಿಸಿ. ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಸೊಪ್ಪು ಎರಡನ್ನೂ ಇವಾಗಲೇ ಆಗ್ತಿಲ್ವಾ? ಮತ್ತೆ ಅಲ್ಲಿಗೆ ತೋರಿಸಿದ್ಯಾಕೆ? ಸೋ ಸಾರಿ ಫ್ರೆಂಡ್ಸ್, ಹಾಕ್ತಿದ್ದಾರೆ ಅನ್ಕೊಂಡೆ, ಬಟ್ ಅದು ಆಗ್ತಿಲ್ಲ. ಇವಾಗ ನೆಕ್ಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದಾರೆ. ಆದರೆ ಚೆಲ್ಲೋಗ್ಬಿಡುತ್ತಲ್ಲ ಕೆಳಗಡೆ, ಹೆಂಡತಿಗೆ ಕ್ಲೀನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಅಲ್ಲ ಕಣ್ಮಮ್ಮ, ಡಬ್ಬದಲ್ಲಿರೋವೇನು ಸ್ವಲ್ಪ ಆಗಮ್ಮ, 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದೇನು ಅನ್ಕೊಂಡೆ, ಅನರಿ ಆಗ್ತಿದ್ಯಲ್ಲ. ನಿನ್ನೂ ತೋರಿಸಿ ಚೆನ್ನಾಗಿರ್ತಿತ್ತು. ಆದರೆ ನೀನು ನಳ ಏನದು ಮಮ್ಮ? ನಳ ಮಹಾರಾಜ ಪಾಕನ ಏನು ಅದ ಹೆಸರು? ನಳ ಮಹಾರಾಜನ್ ತರ ಕಾಣಿಸ್ತಾ ಇಲ್ಲ, ನೀನು ಹಳೆ ಮಹಾರಾಜನ್ ತರ ಕಾಣಿಸ್ತಿದೀಯ. ಅದಕ್ಕೆ ಬೇಡ ಅಂತ. ಆಮೇಲೆ ಹಳೆ ಮಹಾರಾಜನ್ ನೋಡ್ಬಿಟ್ಟು ಯಾವ್ದಾದ್ರು ಹಳೆ ಮಹಾರಾಣಿಗೆ ಲವ್ ಆದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಇವಾಗ ನೆಕ್ಸ್ಟಿಗೆ ನೋಡಿ, ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇವಾಗ ಇದನ್ನ ಹಾಕ್ತಿದ್ದಾರೆ. ಏನಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ಬಟ್ ನಮ್ಮ ಮನೆಯಲ್ಲಿ ಕಟ್ ಮಾಡಿಲ್ಲ, ಚಾಪರ್ ಇದೆ ಅಂತೇಳಿ ಅದರೊಳಗಡೆ ಹಾಕ್ಬಿಟ್ಟು 1-2 ಸಲ ಗರ್ರ ಅಂತ ಹೇಳಿದ್ರು. ಹಿಂಗೆ ರೆಡಿ ಆಯಿತು. ಸೊ ಹಾಕ್ತಿದ್ದಾರೆ ಇವಾಗ. ಮಾಮ ಮೊದಲೆಲ್ಲ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ರು, ಆದರೆ ಇವಾಗ ಸ್ವಲ್ಪ ನಾನೇ ಬ್ರೇಕ್ ಕೊಟ್ಟಿದ್ದೀನಿ, ಹಂಗಾಗಿ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ನೋಡೋಣ ಇವತ್ತು ಸ್ಪೆಷಲಾಗಿ ಮಾಡ್ತಾರಲ್ವಾ, ಹೆಂಗೆ ಬರುತ್ತೆ ಅಂತ. ಯಾರು ಹೆದರ್ಕೋಬೇಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಬೇಕಿದ್ದು ನೀವು ಕೂಡ ಮಾಡಿ ನೋಡಿ. ಅಲ್ವಾ? ಹೌದಾ? ನೋಡಿ ಇವಾಗ ನೆಕ್ಸ್ಟಿಗೆ ಕಸೂರಿ ಮೇಥಿನ ಕೂಡ ಹಾಕ್ತಿದ್ದಾರೆ. ಇದು ಹೋಮ್ ಮೇಡ್, ನಾನೇ ಗಿಡದಲ್ಲಿ ಹಿಂದೆಗಡೆ ಬೆಳೆಸಿ ನಮ್ಮ ತೋಟದಲ್ಲಿ ಅದನ್ನ ಒಣಗಿಸಿ ರೆಡಿ ಮಾಡಿ ಇಟ್ಟಿರೋವಂಥದ್ದು. ಯಾವುದೇ ಕಾರಣಕ್ಕೂ ಇದು ಅಂಗಡಿದಲ್ಲ. ಅದು ಸೇಮ್ ಮೆಂತ್ಯ ಸೊಪ್ಪಿನ ಥರನೇ ಬರುತ್ತೆ. ಅಂದರೆ ಮೆಂತ್ಯ ಸೊಪ್ಪಿನ ಬೀಜ ಸ್ವಲ್ಪ ದಪ್ಪ ಇರುತ್ತೆ, ಇದು ಸಣ್ಣ ಇರ್ತದೆ. ಹಾಕಿದ್ಮೇಲೆ ಇದ್ರ ಗಿಡ ಸ್ವಲ್ಪ ಒಂಥರ ಛತ್ರಿ ಥರ ಅಗ್ಲಕ್ಕೆ ಬರುತ್ತೆ. ಆ ಮೆಂತ್ಯ ಗಿಡ ಕಡ್ಡಿ ಥರ ಉದ್ದ ಹೋಗುತ್ತೆ, ಅಷ್ಟೇ ವ್ಯತ್ಯಾಸ. ನಿಜವಾಗ್ಲೂ ಅದನ್ನು ಒಣಗಿಸಿದ ಮೇಲೆ ಸೇಮ್
ಕಸ್ತೂರಿ ಮೇಥಿ ಯಾವ ಥರ ಸ್ಮೆಲ್ ಬರ್ತಿದೆ ಹಂಗೆ ಘಮ ಘಮ ಅಂತ ಸ್ಮೆಲ್ ಬರ್ತಿತ್ತು. ನೆಕ್ಸ್ಟಿಗೆ ಅರಿಶಿನ ಪೌಡರ್ನ ಹಾಕ್ತಿದ್ದಾರೆ. ಸಾಕಷ್ಟು ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತಿದ್ದಾರೆ. ಹಾಗೆ ಕಸೂರಿ ಮೇಥಿ ಎಷ್ಟು ಹಾಕಿದ್ರು ಅಂತ ಡೌಟಾ? ಏನು 1 ರಿಂದ 1.5 ಸ್ಪೂನ್ ಅಷ್ಟು ಹಾಕಿದ್ದಾರೆ. 1.5 ಸ್ಪೂನ್ ಹಾಕೊಳ್ಳಿ, ಕರೆಕ್ಟಾಗಿರುತ್ತೆ. ನೋಡಿ ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದಾರೆ. ಮೊದಲಿಗೆ ಹಾಕ್ಕೊಂಡು ಲಾಸ್ಟಲ್ಲಿ ಒಂದ್ಸಲ ಟೇಸ್ಟ್ ಮಾಡ್ಕೊಂಡು ಹಾಕೊಳ್ಳೋಣ ಅಂತೇಳಿ ಇವಾಗ ರುಚಿಗೆ ತಕ್ಕಷ್ಟನ್ನ ನೀವು ಕೂಡ ನಿಮ್ಗೆ ಎಷ್ಟು ರುಚಿ ಬೇಕೋ ಅಷ್ಟು ರುಚಿನ ಹಾಕೊಳ್ಳಿ. ನೆಕ್ಸ್ಟಿಗೆ ಕರಿಬೇವಿನ ಸೊಪ್ಪಿನ ಹಾಕಿದ್ರೆ, ನಮ್ಮ ಮನೆಯವ್ರು ಅಡುಗೆ ಮಾಡ್ತೀನಿ ಅಂತ ಬಂದರೆ ಹೀಗೇನೆ ಏನು ಸಿಗುತ್ತೆ ಪ್ರತಿಯೊಂದು ಹಾಕಿ ಮಾಡ್ತಾರೆ. ಬಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ನನಗೆ ಇದರಲ್ಲಿ ತುಂಬ ಇಷ್ಟ ಆಗಿದ್ದಂತಂದರೆ ಲಾಸ್ಟಲ್ಲಿ ಹೇಳ್ತೀನಿ, ಅದಕ್ಕೆ ಏನು ಮಾಡಿದ್ರೆ ತುಂಬ ರುಚಿಕರವಾಗಿರುತ್ತೆ ಅಂತ. ಸೊ ಹಾಗೆ ವಿಡಿಯೋ ನೋಡ್ತಾ ಇರಿ. ಇವಾಗ ನಾವು ತಂದು ಕ್ಲೀನ್ ಮಾಡಿ ಇಟ್ಟಿರುವಂತಹ ಹಾರ್ಟು, ಹೃದಯ ಹಾಗೂ ಲಿವರ್ಗೆ ಕನ್ನಡದಲ್ಲಿ ಏನಂತಾರೆ ಮಮ್ಮ? ಹೀಲಿ ಮತ್ತು ಗುಂಡಿಗೆ ಎರಡನ್ನ ಅದರಲ್ಲಿ ಹಾಕ್ತಾ ಇದ್ದೀವಿ. ಹೀಗೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಇಡ್ತಾರೆ. ಎಷ್ಟು ನಿಮಿಷ ಮಮ್ಮ? ಎಷ್ಟೊತ್ತಿರಬೇಕು? ಒಂದು ಅರ್ಧ ಗಂಟೆ ಹೀಗೆ ಮುಚ್ಚಿಟ್ಟು ನಿಧಾನವಾಗಿ ಬೇಯಿಸ್ಬೇಕು. ಅಷ್ಟರಲ್ಲಿ ಮಾಮ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಫ್ರೆಶ್ ಅಪ್ ಆಯ್ತಾರೆ. ಆಮೇಲೆ ನಮ್ಮ ಮಾಮನ ಮೂತಿ ತೋರಿಸ್ತೀನಿ ಎಲ್ಲರಿಗೂ. ಇವಾಗ ಕೆಲಸದಿಂದ ಬಂದರು, ಸೊ ಸ್ನಾನ ಮಾಡಿಲ್ಲ, ಅದಕ್ಕೆ ಹೀರೋ ಥರ ಕಾಣಿಸ್ತಿಲ್ಲ, ಝೀರೋ ಥರ ಕಾಣಿಸ್ತಿದ್ದಾರೆ, ತೋರಿಸ್ತಾ ಇಲ್ಲ. ಒಂದ್ಸಲ ನೋಡ್ಕೊಳ್ಳಿ ಈ ಝೀರೋನ, ಅದಕ್ಕೆ ತೋರಿಸಿಲ್ಲ ನಾನು. ಫೈನಲಾಗಿ ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಚಿ ಹಾಕ್ತಿದ್ದಾರೆ. ಅದು ಹಚ್ಚಿರೋದು ನೋಡಿ ಹೆಂಗೆ ಹಚ್ಚಿದ್ಯೋ, ಕರೆಕ್ಟಾಗಿ ಹಚ್ಚಿದ್ದೀನಿ, ಬೇಯ್ತದೆ ಹಾಕೋದ್ರ ಜೊತೆಲಿ. ಸೊ ಇವಾಗ ಇದೆಲ್ಲ ರೆಡಿ ಆಗ್ತಾ ಇರಲಿ, ನಾವು ಸ್ವಲ್ಪ ಬ್ರೇಕ್ ತಗೊಳ್ಳೋಣ. ಫೈನಲಾಗಿ ಲಾಸ್ಟಿಗೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಎಷ್ಟು ಕ್ಲಾರಿಟಿ ನೋಡಿ ಫ್ರೆಂಡ್ಸ್. ಫೈನಲಾಗಿ ಎಲ್ಲ ಚೆನ್ನಾಗಿ ಬೆಂದು ಲೈಟಾಗಿ ಎಣ್ಣೆ ಬಿಟ್ಕೋತೈತೆ. ಇವಾಗ ಮಾಮಂದೊಂದು ಸೀಕ್ರೆಟ್ ರೆಸಿಪಿ ಇದೆ, ಅದನ್ನು ಮಾಡ್ತಾರೆ. ತುಂಬ ಬಿಡುಮಮ್ಮ, ಯಾಕಮ್ಮ ಹಂಗಿರ್ಬೇಕು ಚಂದ. ಅದನ್ನು ಹಾಕ್ತಾರೆ, ಅವಾಗ ಇದು ಇನ್ನೂ ತುಂಬ 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 ಚೆನ್ನಾಗಿ ಬರುತ್ತೆ. ವೆಯ್ಟ್ ಮಾಡೋಣ ಇವಾಗ ಏನು ಮಾಡ್ತಾರೆ ನೆಕ್ಸ್ಟು ಅಂತ. ಇದು ಯಾವುದಾದ್ರೂ ದೋಸೆ ತವನ ಸ್ಟವ್ ಮೇಲೆ ಇಟ್ಕೋಬೇಕು, ಅದು ಚೆನ್ನಾಗಿ ಕಾಯ್ತಾ ಇರುತ್ತೆ. ಇದೇ ಮಾಮನ್ ಸೀಕ್ರೆಟ್ ರೆಸಿಪಿ. ನಾನು ಅಲ್ಲಿ ಇಲ್ಲಿ ರೆಸ್ಟೋರೆಂಟ್ಗೆಲ್ಲ ಹೋದಾಗ ಹೆಂಗೆ ಚಿಕನ್ ಗ್ರೇವಿ, ಮಟನ್ ಗ್ರೇವಿ ಅದು ಇದು ಎಲ್ಲ ಸ್ವಲ್ಪ ಲೈಟಾಗಿ ಕಪ್ಪಗಿರುತ್ತಲ್ಲ ಅಂದ್ಕೊಂಡಿದ್ದೆ. ಬಟ್ ಮಾಮ ಚಿಕನ್ ಮಾಡಿಕೊಟ್ಟಾಗಲೇ ಗೊತ್ತಾಗಿದ್ದು ಆ ರೆಸಿಪಿ ಹಿಂಗಿರುತ್ತೆ ಅಂತ. ಧನಿಯಾ ಪುಡಿ ಇರುತ್ತಲ್ಲ, ಅವಾಗಿಂದ ಅನ್ಕೋತಾ ಇರ್ಬೇಕು ಎಲ್ಲ ಹಾಕಿದ್ರು ಧನಿಯಾ ಪುಡಿ ಹಾಕಿಲ್ಲ ಅಂತ. ಈಗ ಲಾಸ್ಟಲ್ಲಿ ಹಾಕ್ತೀವಿ ನೋಡಿ. ಧನಿಯಾ ಪುಡಿನ ಚೆನ್ನಾಗಿ ಹುರ್ಕೋಬೇಕು, ಲೈಟ್ ಫುಲ್ ಕಪ್ಗಾಗಬೇಕಮ್ಮ. ಒಂದು 2 ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದಾರೆ. ಎಷ್ಟು ಪಾಕೆಟ್ ಫುಲ್ ಹಾಕ್ಬಿಡೋದು. ಒಂದು ಅರ್ಧ kg ತಂದು ಹುರಿದು ಒಡಗಿಸ್ಕೋಬೇಕು. ಹಿಂಗೆ ಅಂಗಡಿಲಿ ತರ್ತಾಯಿದ್ರಿ ಹಿಂಗೆ ಆ ಕಡೆ ಎಲ್ಲ ಕೂತಿತ್ತು. ಒಟ್ಟಿನಲ್ಲಿ 10 ರೂಪಾಯಿದು ಒಂದು ಪಾಕೆಟ್ ಅಷ್ಟು ಫುಲ್ ಹಾಕ್ಬಿಟ್ರು ಫ್ರೆಂಡ್ಸ್. ಒಂದು 3 ಸ್ಪೂನ್ ಆಗುತ್ತೆ. ಇವಾಗ ಅದನ್ನು ಹುರಿಯೋದು. ಅದು ನಮ್ಮದು ರೊಟ್ಟಿ ಮಾಡೋ ಹಂಚು, ಅದಕ್ಕೆ ಆ ಥರ ಇದೆ. ರೊಟ್ಟಿ ಈ ಹಂಚು ಮೇಲೆ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ನಾವು ಇದ್ರ ಮೇಲೆ. ಇವಾಗ ನೆಕ್ಸ್ಟ್ ಇದಾದ್ಮೇಲೆ ರೊಟ್ಟಿ ಮಾಡ್ಬೇಕು ನಾವು. ಈ ಥರ ಹೊಗೆ ಬರ್ತಾ ಇದೆ, ಹಂಗೆ ಧನಿಯಾ ಪುಡಿದು ಘಮ ಘಮ ಬರ್ತಾ ಉಂಟು. ಹಾಗೆ ಲೈಟಾಗಿ ಕಾಣಿಸ್ತಾ ಇದೆಯಾ, ಬ್ಲಾಕ್ ಕಲರ್ ಬರ್ತಾ ಇದೆ. ಈ ಥರ ಹುರಿದ್ಬಿಟ್ಟು ಇಲ್ಲಿ ನೋಡಿ ಫುಲ್ ಹೈ ಫ್ಲೇಮಲ್ಲಿ ಇಟ್ಟಿದ್ದಾರೆ. ಕೊತ 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 ಅಂತ ಇದೆ. ಅದರಲ್ಲೂ ತೆಗೆದು ಇದ್ರಲ್ಲಿ ಹಾಕ್ತಾರೆ, ಮಸ್ತ್ ಟೇಸ್ಟ್ ಇದೆ. ಮೋಸ್ಟ್ ಇದು ಸೀಕ್ರೆಟ್ ಇದೆ. ಇನ್ನೂ ಕಪ್ಪಗಾಗಬೇಕಾ ನೋಡಿ ಫ್ರೆಂಡ್ಸ್, ಇಷ್ಟು ಕಲರ್ ಬಂದಿದೆ, ಇನ್ನೂ ಕಲರ್ ಬರಬೇಕಂತೆ. ನನಗೇನೋ ಸಾಕು ಅನಿಸುತ್ತೆ, ಬಟ್ ಕುಕಿಂಗ್ ಮಾಡ್ತಾರೋ ಇವರಲ್ವಾ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ರೆ ನಮಗೂ ಒಳ್ಳೆ ಟೇಸ್ಟ್ ಸಿಗೋದಿಲ್ಲ. ಅಂದರೆ ನಾವು ಹಾಗಿದೆ ಹೀಗಿದೆ ಅಂದರೆ ಆಮೇಲೆ ಕೋಪ ಬಂದ್ಬಿಡ್ತಾರೆ. ನೀನೇ ಅಲ್ವಾ ಹೇಳಿದ್ದು?
ಹುರಿದಿದ್ದು ಸಾಕು ಅಂತ ಬೈತಾರೆ. ಅದಕ್ಕೆ ಅವ್ರು ಎಷ್ಟು ಬೇಕು ಅಷ್ಟು ಉರಿಲಿ. ಫುಲ್ಲು ಘಮ ಘಮ ಅನ್ನೋದು ಒಂದು ಕಡೆ ಘಾಟ್ ಹೊಡೆದಂಗೆ ಹೊಡಿತೈತೆ ಧನಿಯಾ ಪುಡಿ. ಈಗ ಧನಿಯಾ ಪುಡಿ ಹೋಗ್ಬಿಟ್ಟು ಹೆಂಗಾಗ್ಬಿಟ್ಟಿದೆ ಅಂದರೆ ಇಜ್ಜಿಲು ಪುಡಿ ಥರ ಆಗಿದೆ. ಸಾಕು ತೆಗಿಮಮ್ಮ, ಆಮೇಲೆ ಹಿಡ್ಕೊಬಿಟ್ಟಿಯಾ ಬಟ್ಟೆ ಎತ್ಕೊ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ತೆಗೆದು ಇದ್ರಲ್ಲಿ ಹಾಕ್ತಾರೆ. ಚುರ್ರು ಅಂತ ಸೌಂಡ್ ಬರುತ್ತೆ. ಇದೆ ಒಗ್ಗರಣೆ. ನೋಡಿ ಫುಲ್ ಡಿಫ್ರೆನ್ಸ್ ಕಲರ್ ಚೇಂಜ್ ಆಯ್ತು. ಇವಾಗ ಗ್ರೇವಿ ಬಾಯಲ್ಲಿ ನೀರು ಬರ್ತೈತೆ. ಬಟ್ ಇನ್ನೂ ಇದು ರೊಟ್ಟಿ ರೆಡಿ ಮಾಡಬೇಕು, ಆಮೇಲೆ ತಿನ್ನಬೇಕು. ನೋಡಿ ಇಂಥ ಚೆಂದ ಬಂದಿದ್ದು. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮಾಮ ಹೆಂಗೆ ಮಾಡಿದ್ರು ಹಂಗೆ ಮಾಡಿ ಫ್ರೆಂಡ್ಸ್, ಒಳ್ಳೆ ಟೇಸ್ಟ್ ಇರುತ್ತೆ. ಓಕೆ, ನಾವು ನೆಕ್ಸ್ಟು ಮಾಮ ಯಾವ ರೆಸಿಪಿ ಮಾಡ್ತಾರೋ ಅದರಲ್ಲಿ ಸಿಗ್ತೀವಿ. ಇವಾಗ ರೊಟ್ಟಿ ಮಾಡಿ ಬ್ಯಾಟಿಂಗ್ ಮಾಡಬೇಕಾದ್ರೆ ಸಿಕ್ಕೋಣ. ಬಾಯ್ ಬಾಯ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ಸಂಡೇ ಸ್ಪೆಷಲ್ ಅಕ್ಕಿ ರೊಟ್ಟಿ ಮತ್ತು ಲಿವರ್ ಗುಂಡ್ಕಾಯಿ ಗ್ರೇವಿ. ಸೈಡ್ಸ್ಗೆ ಸೌತೆಕಾಯಿ ಮತ್ತು ಈರುಳ್ಳಿನ ತಕ್ಕೊಂಡಿದ್ದೀನಿ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ದೋಸೆಗೆ, ಚಪಾತಿಗೆ, ಅನ್ನಕ್ಕೆ, ಇಡ್ಲಿಗೆ ಮತ್ತು ರೊಟ್ಟಿ ಏನೇ ಮಾಡಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.